ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯಾಸ್ ಕಿಚನ್. ಎಲ್ಲರಿಗೂ ನಮಸ್ತೆ. ನಾನಿವತ್ತು ತುಂಬ ಟೇಸ್ಟಿಯಾಗಿರೋ ಒಂದು ರೆಸಿಪಿ ತೋರಿಸ್ತೀನಿ. ಆ ಒಂದು ಗೊಜ್ಜಿದ್ರೆ 2-3 ಥರ ರೆಸಿಪಿ ಮಾಡ್ಬೋದು. ಅದು ಯಾವ ಥರ ಮಾಡೋದು ತುಂಬ ಟೇಸ್ಟಿಯಾಗಿ ಅಂತ ಬನ್ನಿ ತಿಳಿಸ್ಕೊಡ್ತೀನಿ. ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಇಟ್ಕೊಂಡು ಕಡಿಮೆ ಟೈಮಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇದು ಬಂದು ಡಯಟ್ ಮಾಡೋರಿಗೆ, ಬ್ಯಾಚುಲರ್ಸ್ಗೆ, ಜಿಮ್ ಮಾಡೋರಿಗೆ ಎಲ್ರಿಗೂ ಯೂಸ್ ಆಗುತ್ತೆ. ಮತ್ತು ಮನೇಲಿ 3 ಜನ ಇರ್ತಾರೆ, 3 ಒಂದೊಂದು ಡಿಶ್ ಕೇಳ್ತಾರೆ. 3 ಥರ ವೆರೈಟಿ ಮಾಡೋಕ್ಕಾಗಲ್ಲ. ಆದರೆ ಇದು ಒಂದು ಗೊಜ್ಜು ಮಾಡಿ ಇಟ್ಕೊಂಡ್ರೆ 2-3 ಥರ ರೆಸಿಪಿ ಯಾವ ಥರ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟು ಕೆಚಪ್ಪು, ಅರಿಶಿನ, ಖಾರದ ಪುಡಿ, ಮಯೋನೀಸ್, 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೆಟೊ ತೊಗೊಂಡಿದ್ದೀನಿ, 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ, ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಗೋಧಿ ಹಿಟ್ಟಿದು. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಹಚ್ಕೊಳ್ಳಿ. ಇವಾಗ ಕ್ಯಾಪ್ಸಿಕಮ್ ಹಚ್ಕೊಳ್ಳೋಣ. ಸಣ್ಣ ಸಣ್ಣ ಹಚ್ಕೊಳ್ಳಿ. ಟೊಮೊಟೊ ಕಟ್ ಮಾಡೋಣ. ಇವಾಗ ಕಟ್ ಮಾಡಿದ್ದಾಯಿತು. ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟವ್ ಅಂಟಿಸಿ ಒಂದು ಕಡಾಯಿ ಇಡೋಣ. ಇವಾಗ 2 ಸ್ಪೂನ್ ಎಣ್ಣೆ ಹಾಕೋಣ. ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದು ಈರುಳ್ಳಿ ಫ್ರೈ ಆಗಿದೆ. ಕ್ಯಾಪ್ಸಿಕಮ್ ಹಾಕೋಣ. ಇವಾಗ ಇದ್ರ ಜೊತೆಗೆ ನಾನು ಟೊಮೊಟೊ ಹಾಕ್ತೀನಿ. 2 ಒಂದೇ ಸಲ ಸಾಫ್ಟ್ ಆಗುತ್ತೆ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡೋಣ. ಇಟ್ಟು ಕ್ಲೋಸ್ ಮಾಡೋಣ, ಸ್ವಲ್ಪ ಸಾಫ್ಟ್ ಆಗಲಿ. ಈ ಕಡೆ ಸ್ಟವ್ ಅಂಟಿಸಿ ಒಂದು ಪ್ಯಾನ್ ಇಡ್ತೀನಿ. ಪನ್ನೀರ್ ಫ್ರೈ ಮಾಡಬೇಕು. ಪ್ಯಾನ್ ಕಾಯೋಷ್ಟರಲ್ಲಿ ಇದು ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಎಣ್ಣೆ ಹಾಕೋಣ. ಒಂಚೂರು ಎಣ್ಣೆ ಹಾಕೋಣ. ಇವಾಗ ನೋಡೋಣ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸಾಲ್ಟ್ ಹಾಕ್ಕೊಳ್ಳಿ.
ಅರಿಶಿನ, ಖಾರದ ಪುಡಿ, ನಾನು 1 ಸ್ಪೂನ್ ಹಾಕಿದ್ದೀನಿ. ನಿಮ್ಗೆ ಇನ್ನೂ ಖಾರ ಬೇಕಂದರೆ ಹಾಕ್ಕೊಳ್ಳಿ, ನಮಗೆ ಸಾಕಿದ್ದು. ಇದೊಂದು 5 ನಿಮಿಷ ಅಷ್ಟರಲ್ಲಿ ಇದು ನೋಡಿ. ಆಗಿದೆ. ಇವಾಗ ಇದು ಕಟ್ ಮಾಡಬೇಕು. ಫ್ರೈ ಮಾಡಿ ಕಟ್ ಮಾಡಬೇಕು, ಅವಾಗ ಇದನ್ನ ಚೆನ್ನಾಗಿರೋದು. ಇವಾಗ ಇದಾಗಿದೆ. ಇವಾಗ ಇದು ಹಾಕೋಣ. ತುಂಬ ಅಂದರೆ ತುಂಬ ಈಸಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆಲ್ಲ ಕಳಿಸ್ಬೋದು. ಕ್ಯಾಪ್ಸಿಕಮ್ ತಿನ್ನಲ್ಲ ಅನ್ನೋರು ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇನ್ನೊಂದು 5 ನಿಮಿಷ ಇದು. ಇವಾಗ ಗೊಜ್ಜು ರೆಡಿಯಾಗಿದೆ. ಇದು ಯಾವ ಥರ 3 ಥರ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟು ಮಕ್ಕಳಿಗೆ ಇಷ್ಟ ಆಗೋ ಥರ ರೋಲ್ ಮಾಡೋಣ. ಇದಕ್ಕೆ ಸ್ವಲ್ಪ ಗೊಜ್ಜಿಲ್ ತಗೊತೀನಿ. ಸ್ವಲ್ಪ ಕೆಚಪ್ ತಗೊತೀನಿ. ಸ್ವಲ್ಪ ಮಯೋನೈಸ್ ತಗೊತೀನಿ. ನಿಮ್ಮ ಹತ್ರ ಓರಿಗಾನೋ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಪರವಾಗಿಲ್ಲ. ನನ್ನ ಹತ್ರ ಇದೆ, ಅದು ನಾನು ಹಾಕ್ಕೊತೀನಿ. ಇವಾಗ ಇದಾಗಿದೆ, ರೋಲ್ ಮಾಡಿ ತೋರಿಸ್ತೀನಿ. ಇವಾಗ ಇದು ರೋಲ್ ರೆಡಿಯಾಗಿದೆ, ಸರ್ವ್ ಮಾಡೋಣ. ಮಕ್ಳಿಗೆ ತುಂಬ ಇಷ್ಟ ಆಗೋಂಥ ರೋಲ್ ರೆಡಿಯಾಗಿದೆ. ಮತ್ತು ಒಂದು ಡಿಶ್ ರೆಡಿಯಾಗಿದೆ. ಇನ್ನೊಂದು ಡಿಶ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇದೇ ಗೊಜ್ಜಿಟ್ಕೊಂಡು ಇದೇ ಪ್ಯಾನಲ್ಲಿ ಸ್ವಲ್ಪ ರೈಸ್ ಹಾಕ್ಕೊಳ್ಳೋಣ. ಸಾಕು.
ಇವಾಗ ಸೆಕೆಂಡ್ ಡಿಶ್ಶು ಪನ್ನೀರ್ ರೈಸ್ ರೆಡಿಯಾಗಿದೆ. ಸರ್ವ್ ಮಾಡೋಣ. ಮೂರನೇ ಡಿಶ್ ಬಂದು ಏನೂ ಇಲ್ಲ, ಇದೇ ಗೊಜ್ಜಿಗೆ ಚಪಾತಿ ಇಟ್ಕೊಡ್ಬೋದು, ಇಲ್ಲ ದೋಸೆ ಇಟ್ಕೊಡ್ಬೋದು. ನೀವು ಇದು 3 ಬಿಟ್ಟು ಇನ್ನೂ ಒಂದು ಡಿಶ್ ಮಾಡಬೇಕು ಅಂದರೆ ಅನ್ನ ಸಾಂಬಾರು ಅದು ಇಟ್ಕೊಂಡು ಪಲ್ಯ ಥರನೂ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು 3 ಥರ ತೋರಿಸಿದ್ದೀನಿ. ನೀವು ದೋಸೆ ಜೊತೆ ಇಲ್ಲ ರೈಸ್ ಜೊತೆ ಇಲ್ಲ ಅನ್ನ ಸಾಂಬಾರು ಜೊತೆ ಆ ಥರನೂ ಇಟ್ಕೊಂಡು ತಿನ್ಬೋದು. ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. 3 ಡಿಶ್ ಬಂದು ಪನ್ನೀರ್ ರೈಸ್, ರೋಲ್ ಮತ್ತು ಗೊಜ್ಜು ಚಪಾತಿ ನಾನು ತೋರಿಸಿದ್ದೀನಿ. ನೀವು ದೋಸೆ ಜೊತೆಗೋ ಇಲ್ಲ ಅನ್ನ ಸಾಂಬಾರು ಜೊತೆಗೋ ಸರ್ವ್ ಮಾಡಿ. ಈ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಹೊಸ ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಕೋಲ್ಕತ್ತಾ ಘಾಟಿ ರೋಲ್ ಅಂತ ತಿಂತಿರಲ್ಲ ಆಚೆ, ಸುಮ್ಮನೆ ಹೆಲ್ತ್ ಹಾಳು ಮಾಡ್ಕೊಂಡು ಬದಲು ಈ ಥರ ಮನೇಲಿ ಮಾಡ್ಕೊತೀನಿ, ಅದಕ್ಕಿಂತ ಮಸ್ತಾಗಿ ಟೇಸ್ಟ್ ಬರ್ತಿದೆ. ನಿಜ ಹೇಳ್ತೀನಿ, ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಬಾಯ್.